ಇವತ್ತು ಈ ಒಂದು ನಮ್ಮ AITUC ಮತ್ತು KKMS ಈ ಹೋರಾಟಕ್ಕೆ ಇಳಿದಿರೋ ಉದ್ದೇಶವೇನೆಂದರೆ ಬಿಜಾಪುರ್ನಲ್ಲಿ 1ನೇ ತಾರೀಕು ನಮ್ಮ ರಾಜ್ಯ ಕಾರ್ಯದರ್ಶಿಯಾದಂಥ KKMS ಭಗವಾನ್ ರೆಡ್ಡಿ ಅವರು ಮತ್ತು ಬಿಜಾಪುರ AITUC ಕಾರ್ಯದರ್ಶಿಯಾದಂಥ ಮಲ್ಲಿಕಾರ್ಜುನ್ ಅವರು ಇವರಿಗೆ ಕೂಡ ಕೇಸ್ ಹಾಕಿ ಅವರು ಹೋರಾಟ ಮಾಡುವಾಗ ಕೇಸ್ ಹಾಕಿ ಅವ್ರಿಗೆ ಕೂಡ ಈ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಅದು ಏನೆಂದರೆ ಇವತ್ತು ಎಲ್ಲರೂ ಮಕ್ಕಳು ಕಲಿಯುವಂಥ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜು, ಆ ಕಾಲೇಜು ಇವತ್ತು ಪ್ರೈವೇಟ್ ಕೊಡ್ತಾ ಇದೆ ಸರ್ಕಾರ, ಅದು ಕೂಡ ಪ್ರೈವೇಟ್ ಕೊಡ್ತಾ ಇದೆ. ಆ ಕಾಲೇಜು ಕೊಡಬಾರ್ದಂತೆಸಿಂದ ಎಲ್ಲ ಜನ ನಮ್ಮ ಹೋರಾಟಗಾರರು ಹೋರಾಟ ಮಾಡ್ತಿದ್ದಾರೆ. ಅವ್ರಿಗೆ ಕೂಡ ಈ ಬಂಧನ ಮಾಡಿದ್ದಾರೆ ಮತ್ತು ಕಸ್ಟಡಿ ತೊಗೊಂಡಿದ್ದಾರೆ. ಅದು ಕೂಡ ಅವರಿಗೆ ಯಾವುದೇ ಗದ್ದಲ ಮಾಡಲ್ದೆ ಅವರು ನಿಧಾನವಾಗಿ ಹೋರಾಟ ಮಾಡಿದ್ರು ಕೂಡ ಅವ್ರ ಮ್ಯಾಗೆ ಅಪಾದನೆ ಹೇರಿದ್ದಾರೆ. ಅದು ಕೂಡ ಅವರಿಗೆ ಕೂಡಲೇ ಬಿಡುಗಡೆ ಮಾಡಬೇಕಂತೆಸಿಂದ ನಾವು ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡಿ ಕೇಳ್ತಾ ಇದ್ದೀವಿ. ಅವರಿಗೆ ಕೂಡಲೇ ಬಿಡುಗಡೆ ಮಾಡಬೇಕು. ಒಂದು ವೇಳೆ ಬಿಡುಗಡೆ ಮಾಡಿಲ್ಲ ಅಂದರೆ ಇಡೀ ಸಮಾಜ, ಎಲ್ಲ ವರ್ಕರ್ಸ್ ಕೂಡ, ಎಲ್ಲ ರೈತರು ಕೂಡ ಇಡೀ ರಾಜ್ಯದಂತೆ ಕೂಡ ಹೋರಾಟಗಳನ್ನು ಮಾಡಬೇಕಂತೆಸಿಂದ ನಾವು ಎಚ್ಚರಿಸ್ಕೊಳ್ತಾ ಇದ್ದೀವಿ. ನಮ್ಮ ಹೆಸರು ಶಿವಲಿಂಗಮ್ಮ, ನಾವು ಜಿಲ್ಲಾ AITUC ಜಿಲ್ಲಾ ಉಪಾಧ್ಯಕ್ಷರ. ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಮತ್ತು ಯಾವುದೋ ಸುಳ್ಳು ಕೇಸುಗಳನ್ನು ಹಾಕಿ ಆ ನಾಯಕರನ್ನು ಬಂಧನ ಮಾಡಿದ್ದಾರೆ. ಈ ಒಂದು ಕ್ರಮವನ್ನು, ಈ ಒಂದು ಪೊಲೀಸರ ಧೋರಣೆನ ನಾವು ಇವತ್ತಿಲ್ಲಿ ಉಗ್ರವಾಗಿ ಕಲಬುರಗಿಯಲ್ಲಿ ಖಂಡಿಸ್ತಾ ಇದ್ದೀವಿ. ಯಾಕಂತಂದರೆ ಪ್ರತಿಭಟನೆ ಮಾಡುವುದು ಅಥವಾ ಅನ್ಯಾಯ ಆಗಿದ್ದನ್ನು ಕೇಳೋದು, ಸರ್ಕಾರಿ ವೈದ್ಯಕೀಯ ಕಾಲೇಜನ್ನು ಉಳಿಸ್ರಿ ಅಂತ ಹೇಳೋದು ಇದೇನು ಅಪರಾಧನ? ನಾವಿವತ್ತು ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೀವಿ. ನ್ಯಾಯಯುತವಂತ ಬೇಡಿಕೆ ತೊಗೊಂಡ್ಬಿಟ್ಟು ಹೋರಾಟ ಮಾಡೋದು ಇವತ್ತು ಅಪರಾಧ ಅಂತಂದರೆ ಎಷ್ಟೆಲ್ಲ ಯಾವ ಸಂಘಟನೆಗಳಿದೆ, ಎಲ್ಲ ಸಂಘಟನೆಗಳು ಕೂಡ ಇವತ್ತು ಇಂಥ ಒಂದು ಹೋರಾಟ ಮಾಡ್ತಾ ಇದೆ. ಎಲ್ಲ ಸಂಘಟನೆಗಳು ಕೂಡ ಇವರು ಜೈಲಿಗೆ ಹಾಕ್ತಾರಾ? ಇದು ಸಾಧ್ಯನೇ ಇಲ್ಲ. ಯಾಕಂತಂದರೆ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರತಿಯೊಬ್ಬ ಸಂಘಟನೆಯ, ಪ್ರತಿಯೊಬ್ಬ ವ್ಯಕ್ತಿಯ ವೈಯಕ್ತಿಕ ಹಕ್ಕಿದೆ. ತಾನು ಯಾವುದು ಅನ್ಯಾಯ ಅಂತ ಅವನಿಗೆ ಅನಿಸಿದೆ ಅದನ್ನು ಪ್ರತಿರೋಧ ಮಾಡುವಂಥ ಅವರಿಗೆ ಹಕ್ಕಿದೆ. ಆ ಹಕ್ಕನ್ನು ಇವತ್ತು ಸರ್ಕಾರ ಕಸಿಸ್ಕೊಳ್ತಾ ಇದೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಅಲ್ಲಿ ಬಿಜಾಪುರದಲ್ಲಿ ಏನು ಸರ್ಕಾರ PPP ಅಂತೇಳಿ ಏನು ಪಾಲಿಸಿ ತರ್ತಾ ಇದೆ, ಪಬ್ಲಿಕ್ ಪ್ರೈವೇಟ್ ಪಾಲಿಸಿ ಅಂತ ತರ್ತಾ ಇದ್ದಾರೆ, ಪಾರ್ಟ್ನರ್ಶಿಪ್ ಅಂತ ಹೇಳ್ಬಿಟ್ಟು ಅದನ್ನು ಒಳ್ಳೆ ಹೆಸರಿಟ್ಟಿದ್ದಾರೆ, PPP ಅಂತ ಹೇಳ್ಬಿಟ್ಟು, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್. ಏನು ಸ್ವಾಮಿ ಇದು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪು? ಇದು ಸ್ಪಷ್ಟವಾಗಿ ಏನು ತೋರಿಸ್ಕೊಡ್ತಾ ಇದೆ ಅಂತಂದರೆ ಹಂತ ಹಂತವಾಗಿ ಸರ್ಕಾರಿ ಕಾಲೇಜುಗಳನ್ನು ಖಾಸಗಿಯವರಿಗೆ ಕೊಟ್ಟು ಬಿಡೋದು. ಇವತ್ತು ನಾವು ನೋಡ್ತಾ ಇದ್ವಿ, ನಮ್ಮ ರಾಜ್ಯದಲ್ಲಿ 4,000 ಪ್ರಾಥಮಿಕ ಶಾಲೆಗಳನ್ನು ಇವತ್ತು ಮುಚ್ಚಾಕ್ತಾ ಇದ್ದಾರೆ. ಯಾಕೆ ಮುಚ್ಚಾಕ್ತಾ ಇದ್ದಾರೆ? ಖಾಸಗಿ ರವನಾರು ಕೊಡಲಿಕ್ಕೆ, ಕಾನ್ವೆಂಟ್ ಇಸ್ಕೊಂಡು ನಡೆಸಲಿಕ್ಕೆ ಇವತ್ತು ಅದನ್ನು ಮುಚ್ಚಾಕ್ತಾ ಇದ್ದಾರೆ. ಅದೇ ರೀತಿ ಆಸ್ಪತ್ರೆಗಳು ಕೂಡ ಮುಚ್ಚಾಕ್ತಾ ಇದ್ದಾರೆ. ನಾವು PSC ಲೆವೆಲ್ ಆಸ್ಪತ್ರೆಗಳಿದೆ, ಹಳ್ಳಿಗಳಲ್ಲಿ ಏನು ಸಬ್ ಸೆಂಟರ್ಗಳಿದೆ, ಆ ಸಬ್ ಸೆಂಟರ್ಗಳನ್ನು ಕೂಡ, ಆಸ್ಪತ್ರೆಗಳು ಕೂಡ, PSCಗಳು ಕೂಡ ಇವತ್ತು ಮುಚ್ಚಾಕಿ ಏನಪ್ಪ ಅಂತಂದರೆ ಆರೋಗ್ಯ ಸೇವೆಯಿಂದ ಕೂಡ ಜನರನ್ನು ದೂರ ಇಡ್ತಾ ಇದ್ದಾರೆ. ಶಿಕ್ಷಣ ಕ್ಷೇತ್ರ ಕೂಡ ಜನರನ್ನು ದೂರ ಇಡ್ತಾ ಇದ್ದಾರೆ. ಅವ್ರ ಉದ್ದೇಶ ಏನಪ್ಪ ಅಂತಂದರೆ ದುಡ್ಡಿದ್ರೆ ನೀವು ಬದುಕ್ರಿ, ದುಡ್ಡಿದ್ರೆ ಸಾಲಿಗೋರಿ, ಇಲ್ಲಾಂದರೆ ಹಾಳಾಗ್ರೆ ಅನ್ನೋ ಉದ್ದೇಶ ಇವತ್ತು ಸರ್ಕಾರದಾಗಿದೆ. ನಾವು ಇದನ್ನು ಖಂಡಿತವಾಗಿ ಭಾಳ ಉಗ್ರವಾಗಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ. ಯಾಕಂತಂದರೆ ಪ್ರಾಥಮಿಕ ಹಂತದಲ್ಲಿ ಶಿಕ್ಷಣ ಆಗಿರಲಿ, ಆರೋಗ್ಯ ಆಗಿರಲಿ, ವಸತಿ ಆಗಿರಲಿ, ಇದು ಸರ್ಕಾರದ ಆದ್ಯ ಕರ್ತವ್ಯ. ಸರ್ಕಾರ ಇದು ಕೊಡಲೇಬೇಕು ಪ್ರತಿಯೊಬ್ಬ ಜನರಿಗೂ. ಹಾಗಾಗಿ ನಾವು ಈ ಡಿಮ್ಯಾಂಡನ್ನು ತಗೊಳ್ತಾ ಇದ್ದೀವಿ. ಯಾರನ್ನೆಲ್ಲ ಬಂಧಿಸಿದ್ದಾರೆ, ಭಗವಾನ್ ರೆಡ್ಡಿ ಹಾಗೂ ಇತರರನ್ನು ಬಂಧಿಸಿದ್ದಾರೆ, ಅವರನ್ನು ಬೇಷರತ್ತಾಗಿ ಬಿಡುಗಡೆ ಮಾಡಬೇಕು. ಮತ್ತು 27 ಜನಗಳ ಮೇಲೆ ಏನು ಸುಳ್ಳು ಕೇಸ್ ಹಾಕಿದ್ದಾರೆ, ಸುಮಾರು 5ರಿಂದ 6 ಕೇಸನ್ನು ಮಾಡಿದ್ದಾರೆ, ಸುಳ್ಳು ಕೇಸ್ ಹಾಕಿದ್ದಾರೆ. ಆ ಕೇಸನ್ನು ಕೂಡ ವಾಪಸ್ ತಗೋಬೇಕಂತ ನಾವು ಇವತ್ತಿಲ್ಲಿ ಒತ್ತಾಯಿಸ್ತಾ ಇದ್ದೀವಿ. ರಾಘವೇಂದ್ರ MG, AITUC ಜಿಲ್ಲಾ ಉಪಾಧ್ಯಕ್ಷರು, ಕಲಬುರಗಿ. ಸ್ನೇಹಿತರೆ, ಮುಖ್ಯವಾಗಿ ನಾವೇನು ನೋಡ್ತೀವಿ ಅಂತಂದರೆ, ಒಂದು ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಚಳುವಳಿ ಇರತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕಾಗಿರುತ್ತೆ. ನಾವು ಸರ್ಕಾರಕ್ಕೆ ಸರ್ಕಾರಿ ಕಾಲೇಜು ಬೇಕು ಅಂತ ಹೇಳಿದಾಗ ಸರ್ಕಾರ ಅದನ್ನು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ನಾಚಿಕೆಗೇಡಿನಿಂದ ಅವರು ಉತ್ತರ ಕೊಡ್ತಾ ಇದ್ದಾರೆ. ಅವರಿಗೆ ಹಿತಾಸಕ್ತಿ ಇರ್ತಕ್ಕಂಥದ್ದು ಒಂದು ಪ್ರೈವೇಟ್ ಕಾಲೇಜು ಸ್ಥಾಪನೆ ಮಾಡಬೇಕಾಗಿರ್ತಕ್ಕಂಥ ಒಂದು ಹಿತಾಸಕ್ತಿನ ಮುಂದಿಡ್ತಾ ಇದ್ದಾರೆ. ನಾವು ಇದನ್ನು ಒಪ್ಪುತ್ತಾ ಇಲ್ಲ. ಸರ್ಕಾರಿ ವೈದ್ಯಕೀಯ ಕಾಲೇಜ್ ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ. ಜೊತೆಗೆ ಕಾಮ್ರೇಡ್ ಭಗವಾನ್ ರೆಡ್ಡಿ ಅವರು ನಮ್ಮ ರೈತ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾಗಿದ್ದಾರೆ. SKM ಸಂಘಟನೆಯ ಒಂದು ರಾಜ್ಯ ನಾಯಕರು ಕೂಡ ಆಗಿದ್ದಾರೆ. ಅವರು ಇಂತಹ ಒಂದು ಗಣ್ಯ ವ್ಯಕ್ತಿಗಳು, ಹೋರಾಟಗಾರರು, ಅವ್ರ ಮೇಲೆ ಈ ಥರ ಮೊಕದ್ದಮೆ ಹಾಕಿದ್ದನ್ನು ನಾವು ಖಂಡಿತ ಒಪ್ಪೋಕ್ಕಾಗೋದಿಲ್ಲ.
ಬೇಷರತ್ತಾಗಿ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಎಲ್ಲ ಕೇಸ್ಗಳನ್ನ ರದ್ದುಗೊಳಿಸ್ಬೇಕಂತೇಳಿ ನಾವು ಒತ್ತಾಯಿಸ್ತಾ ಇದ್ದೀವಿ. ಮಹೇಶ್ ಎಸ್ ಬಿ, AIKKMS ಗುಲ್ಬರ್ಗ ಜಿಲ್ಲಾ ಕಾರ್ಯದರ್ಶಿ. ಏನಂದರೆ ಇವತ್ತು ಬಡವರಿಗೆ ಶಿಕ್ಷಣ ಸಿಗಬೇಕು, ಅದರಲ್ಲೂ ಮೆಡಿಕಲ್ ಎಜುಕೇಷನ್ ಸಿಗಬೇಕು ಅಂತೇಳಿಸಿಂದ ಅಲ್ಲಿ ತಿಂಗಳಾನುಗಟ್ಟಲೆ ಅಲ್ಲಿ ಸಾಮಾಜಿಕ ಹೋರಾಟಗಾರರು, ರೈತರು, ಕಾರ್ಮಿಕರು, ಬಡವರೆಲ್ಲ ಸೇರಿಬಿಟ್ಟು ಹೋರಾಟ ಮಾಡ್ತಿದ್ರು. ಆದರೂ ಸರ್ಕಾರ ಬಗೆಹರಿಸಿಲ್ಲ ಅಂತ ಹೇಳಿಬಿಟ್ಟು ಹೋರಾಟಕ್ಕೆ ಹೋದಾಗ ಇವತ್ತು ಸರ್ಕಾರ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. 6 ಜನರನ್ನು ಇನ್ನೂ ಕೂಡ ಅವರನ್ನು ಬಿಡುಗಡೆ ಮಾಡಿಲ್ಲ. ಇದು ಅತ್ಯಂತ ಅಪ್ರಜಾತಾಂತ್ರಿಕವಾಗಿರ್ತಕ್ಕಂಥದ್ದು, ಜನವಿರೋಧಿಯಾಗಿರ್ತಕ್ಕಂಥ ಕ್ರಮ ಇವತ್ತು ಕಾಂಗ್ರೆಸ್ ಸರ್ಕಾರದಾಗಿದೆ ಸ್ನೇಹಿತರೆ. ಯಾಕಂದರೆ ಇವತ್ತು ಹೋರಾಟಗಾರರನ್ನು ನೀವು ಬಂಧಿಸ್ತೀರಪ್ಪ ಅಂತಂದರೆ ಇವತ್ತು ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ? ಜನಗಳಿಗೆ ಏನು ಸಂದೇಶನ ಕೊಡೋಕೆ ಹೊರಟಿದ್ದೀರಿ? ನೀವು ನ್ಯಾಯವನ್ನು ಕೇಳೋರನ್ನ ಬಂಧಿಸೋದು ಯಾವ ರೀತಿಯಾಗಿರ್ತಕ್ಕಂಥದ್ದು ನ್ಯಾಯ ಆಗುತ್ತೆ? ಇವತ್ತು ಜನಗಳಿಗೆ ಸಮಸ್ಯೆಗಳ ಬಗ್ಗೆ ಕೇಳ್ತಾ ಇದ್ದಾರೆ. ಅವರು ಅಲ್ಲಿ ಒಂದು ಒಳ್ಳೆ ಕಾಲೇಜ್ ಬೇಕು, ಸರ್ಕಾರಿ ಕಾಲೇಜ್ ಬೇಕು ಅಂತೇಳಿ ಕೇಳ್ತಾ ಇದ್ದಾರೆ, ಮೆಡಿಕಲ್ ಕಾಲೇಜ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಅವರನ್ನೇ ಬಂಧಿಸ್ತಿರತ್ತಂದರೆ ನೀವು ಯಾರ ಪರವಾಗಿದ್ರಿ? ಇದು ಇವತ್ತು ಸರ್ಕಾರ ಧೋರಣೆ ತೋರಿಸ್ತದೆ ಸ್ನೇಹಿತರೆ. ಅಲ್ಲಿರೋ ದೊಡ್ಡ ದೊಡ್ಡ ಪ್ರೈವೇಟ್ ಮಾಲೀಕರ ಜೊತೆ ಇವತ್ತು ಸರ್ಕಾರ ಬೆರ್ತಿದೆ ಅನ್ನೋದು ತೋರಿಸುತ್ತೆ. ಸೊ ಇದ್ರ ವಿರುದ್ಧ ಇವತ್ತು ನಾವು ಹೋರಾಟನ ಬೆಳೆಸ್ತಾ ಇದ್ವಿ. ನೀವು ಈ ಥರ ಹೋರಾಟಗಾರರನ್ನು ಬಂಧಿಸ್ತಾರಪ್ಪ ಅಂದರೆ ನಾವು ಜನಸಾಮಾನ್ಯರು ಸುಮ್ಮನೆ ಕೂಡಲ್ಲ. ಅಲ್ಲಿ ರೈತ ನಾಯಕರಿದ್ದಾರೆ, ರಾಜ್ಯ ಕಾರ್ಯದರ್ಶಿಗಳಾದ ಭಗವಾನ್ ರೆಡ್ಡಿ ಅವರಿದ್ದಾರೆ, ಕಾರ್ಮಿಕ ನಾಯಕರಿದ್ದಾರೆ, ರಾಜ್ಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಅವರಿದ್ದಾರೆ, ಇತರೆ ಸಾಮಾಜಿಕ ಹೋರಾಟಗಾರರಿದ್ದಾರೆ. ಅಂಥ ಹೋರಾಟಗಾರನ ಬಂಧಿಸೋದು ಅತ್ಯಂತ ಅನ್ಯಾಯಯುತವಾಗಿರ್ತಕ್ಕಂಥದ್ದು. ಯಾವ ರೀತಿಯಿಂದಲೂ ಕೂಡ ಅದು ನ್ಯಾಯವಾದದ್ದಲ್ಲ. ಸೊ ಅದಕ್ಕೆ ನಾವು ಜನಸಾಮಾನ್ಯರು ಸುಮ್ಮನೆ ಕೂಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಈ ಥರ ಅನ್ಯಾಯವನ್ನು ನಾವು ಸಹಿಸ್ಕೊಳ್ಳೋದಿಲ್ಲ. ಇದು ಹೋರಾಟವನ್ನು ಹತ್ತಿಕ್ಕುವಂಥ ನೀತಿ ಸರ್ಕಾರದಿದು. ಹಾಗಾದರೆ ಜನ ಕೇಳಬಾರ್ದ? ನ್ಯಾಯಯುತವಾಗಿ ನಮ್ಮ ಸಮಸ್ಯೆ ಜನಗಳು ಸರ್ಕಾರ ಕೇಳಬಾರ್ದಾ? ಇದು ಪ್ರಶ್ನೆ ಆಗುತ್ತೆ ಸ್ನೇಹಿತರೆ. ಇವತ್ತು ಸರ್ವಾಧಿಕಾರಿ ಧೋರಣೆಯನ್ನು ಕಾಂಗ್ರೆಸ್ ಸರ್ಕಾರ ಸರ್ವಾಧಿಕಾರಿ ಧೋರಣೆಯನ್ನು ಇದು ಎದು ತೋರಿಸುತ್ತೆ. ಇದನ್ನು ನಾವು ಒಪ್ಪೋದಿಲ್ಲ. ಒಂದು ಪ್ರಜಾತಂತ್ರ ರಾಷ್ಟ್ರದಲ್ಲಿ ಪ್ರತಿಯೊಬ್ಬರಿಗೂ ಕೇಳುವ ಹಕ್ಕಿದೆ, ಹೇಳುವ ಹಕ್ಕಿದೆ, ಹೋರಾಟ ಮಾಡುವುದು ಸಂವಿಧಾನದತ್ತವಾಗಿರೋ ಹಕ್ಕು. ಅಂಥ ಹಕ್ಕನ್ನು ಕಸ್ಕೊಳ್ತೀರಪ್ಪ ಅಂದರೆ ನಾವು ಜನಸಾಮಾನ್ಯರು ಸುಮ್ಮನೆ ಕೂಡಲ್ಲ. ಇವತ್ತು ಇಲ್ಲಿ ಹೋರಾಟ ಮಾಡ್ತೀವಿ, ನಾಳೆ ಬಿಜಾಪುರ ಬಂದ್ ಮಾಡ್ತೀವಿ, ನಾಡ್ದು ಸಾಧ್ಯವಾದರೆ ಇವತ್ತು ಕರ್ನಾಟಕನೇ ಬಂದ್ ಮಾಡೋಕ್ಕೆ ನಾವು ಜನಸಾಮಾನ್ಯರು ರೆಡಿ ಇದ್ದೀವಿ. ನಿಮ್ಮ ಇಂಥ ದೌರ್ಜನ್ಯವನ್ನು ನಾವು ಸಹಿಸ್ಕೊಳ್ಳೋದಿಲ್ಲ ಅಂಥೇಳಿ ಈ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾನು ಎಚ್ಚರಿಸ್ತಾ ಇದ್ದೀನಿ. ಈ ಕೂಡಲೇ ಬಂಧನಕ್ಕೊಳದಂಥ ಎಲ್ಲ ಸಾಮಾಜಿಕ ಹೋರಾಟಗಾರರನ್ನು ಬಿಡುಗಡೆ ಮಾಡಬೇಕು. ಮತ್ತೇನು 27 ಜನ ಮೇಲೆ ಏನು ಕೇಸ್ ಹಾಕಿದ್ರಿ, ಆ ಎಲ್ಲ ಕೇಸ್ಗಳನ್ನು ಬೇಷರತ್ತಾಗಿ ವಾಪಸ್ ತೊಗೊಳ್ಬೇಕಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತಾ ಇದ್ದೀನಿ. SM ಶರ್ಮಾ, AIUTUC ಕಾರ್ಮಿಕ ಸಂಘಟನೆ ಜಿಲ್ಲಾ ಕಾರ್ಯದರ್ಶಿ, ಕಲಬುರಗಿ.